ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈಗಷ್ಟೇ ಕೂಡ ಹಕ್ಕು ಚಲಾಯಿಸಿದ್ದಾರೆ. ಸೊ ನಾವು ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಪ್ರಿಯಾಂಕಾ ಅವರೇ, ಬಹಳ ಮುಖ್ಯವಾಗಿರುವಂತದ್ದು ಇವತ್ತು ಮತದಾನ ಮಾಡಿದ್ರೆ ಈಗಷ್ಟೇ ಕೆಲವು ಕ್ಷಣಗಳ ಹಿಂದೆ. ಸೊ ಹೇಗೆ ಅನಿಸುತ್ತೆ ನಿಮ್ಗೆ ಈಗ? ಭಾಳ ಖುಷಿ ಆಯ್ತು ರೀ. ಸೊ ಇವತ್ತು 3ನೇ ಬಾರಿ ನಾನು ವೋಟ್ ಹಾಕಿದ್ದೀನಿ. ಸೊ ನಮ್ಮ ದೇಶದ ಏನು ಸಂವಿಧಾನ ಹಕ್ಕನ್ನು ಕೊಟ್ಟಿದೆ, ನಾನು ಅದನ್ನು ಮಾಡಿದ್ದೀನಿ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಸೊ ಮುಖ್ಯವಾಗಿರುವಂಥದ್ದು ಕೂಡ ಈ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಚಿವರು ಪಣ ತೊಟ್ಟಿದ್ದಾರೆ ಅನ್ನುವಂಥದ್ದು. ನಿಮ್ಗೆ ಎಷ್ಟು ಅಂತರದಲ್ಲಿ ಗೆಲ್ಲುವಂಥ ವಿಶ್ವಾಸ ಇದೆ? ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಾಯಿತು, ಸ್ಥಳೀಯ ಶಾಸಕರಾಯಿತು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾಕಷ್ಟು ಸುಡು ಬಿಸಿಲಿನಲ್ಲಿ ಕೂಡ ಪ್ರಚಾರ ಮಾಡಿ, ಪ್ರತಿ ಮನೆಗೆ ಡೋರ್ ಟು ಡೋರ್ ಹೋಗಿ ಕ್ಯಾಂಪೇನ್ ಮಾಡಿ ಸಕ್ಸಸ್ಫುಲ್ ಆಗಿದೆ. ಈಗಾಗಲೇ ಮೊನ್ನೆ ತಾನೇ ಮುಗೀತು. ಸೊ ನಮಗೆ 1 ಲಕ್ಷ ಮತಗಳ ಅಂತರದಿಂದ ನಮ್ಗೆ ಗೆಲುವು ಸಿಗ್ತದೆ ಅಂತ ಭರವಸೆ ಇದೆ. ಬಿಜೆಪಿ ಇಲ್ಲಿ ಪ್ರಬಲ ಪೈಪೋಟಿಯನ್ನು ಕೊಟ್ಟಿರುವಂಥದ್ದು ಕೂಡ ಬ್ಯಾಕ್ ಟು ಬ್ಯಾಕ್ ಗೆದ್ಕೊಂಡ್ಬರ್ತಾ ಇರುವಂಥದ್ದು. ನಿಮ್ಗೆ ಅಷ್ಟು ಸುಲಭ ಇದೆಯಾ? ಇದು ಸವಾಲಿಲ್ವ ನಿಮ್ಗೆ ಈ ಬಾರಿ ಅಂತ? ಸವಾಲುಗಳು ಏನಿಲ್ರಿ, ಯಾಕಂದರೆ ಅವ್ರು ಈಗಾಗಲೇ ಏನು ಅಭಿವೃದ್ಧಿ ಕೆಲಸನೇ ಮಾಡಿಲ್ಲ. ಜನರು ಈಗಾಗಲೇ ಬದಲಾವಣೆ ಬಯಸಿದ್ದಾರೆ. ಮತ್ತು ಜನರು ಅವರ ಏನು ಆಕ್ಸೆಸಿಬಿಲಿಟಿನೇ ಇಲ್ಲ. ಸಂಸದರು ಏನು ಜನರಿಗೆ ಸ್ಪಂದನೆ ಕೂಡ ಮಾಡಿಲ್ಲ ಅವರು. ಸೊ ಈ ಬಾರಿ ನಮಗೆ ಜನರು ನಮ್ಮ ಫೇವರಲ್ಲಿ ಇದ್ದಾರೆ ಅಂತ ಅನಿಸುತ್ತೆ. ಬಿಜೆಪಿ ಸಹಜವಾಗಿ ಕೂಡ ಅಭ್ಯರ್ಥಿಗಳೆಲ್ಲ ಮೋದಿ ಅಲೆ ಅನ್ನುವಂಥದ್ದು ಸಹಜವಾಗಿ ಅದನ್ನು ನಂಬ್ಕೊಂಡಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಗೆಲ್ತೇವೆ ಅನ್ನುವಂಥ ಬಲವಾದ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕಾ ಅವರಿಗೆ ಯಾವ ವಿಚಾರ ಇದೆ ಗೆಲ್ಲೋದಕ್ಕೆ? ನೋಡಿ, ಅವರು ಮೋದಿನ ನೋಡಿ ಹಾಕ್ತಾರಂತೆ, ಬಟ್ ಮೋದಿ ಅವರೇನು ಇಲ್ಲಿ ಬಂದು ಕೆಲಸ ಮಾಡಲ್ಲ. ಸೊ ಇಲ್ಲಿ ಜನಪ್ರತಿನಿಧಿಗಳು ಅವ್ರಿಗೆ ಸ್ಪಂದನೆ ಮಾಡಬೇಕು, ಅವರು ಕಷ್ಟ ಕಾಲದಲ್ಲಿ ಅವ್ರಿಗೆ ಆಗಬೇಕು. ಸೊ ಜನರು ಕೂಡ ಅದನ್ನು ವ್ಯಕ್ತಪಡಿಸ್ತಾ ಇದ್ರು ನಾನು ಹೋದ ಹಳ್ಳಿಗಳಲ್ಲಿ. ಸೊ ಈ ಬಾರಿ ಅವ್ರು ನಮ್ಮ ಕೈ ಹಿಡಿತಾರೆ ಅಂತ ನನಗೆ ಭರವಸೆ ಇದೆ. ಅಂದರೆ ಗ್ಯಾರಂಟಿ ಯೋಜನೆಗಳು ಮಹಿಳೆಯರು ಪ್ರಮುಖವಾಗಿ ಕಾಂಗ್ರೆಸ್ಗೆ ಹಿಡಿತಾರೆ ಅನ್ನೋ ವಿಶ್ವಾಸ ನಿಮಗಿದೆ, ನೀವು ಕೂಡ ಮಹಿಳಾ ಅಭ್ಯರ್ಥಿ ಆಗಿರುವ ಕಾರಣಕ್ಕೆ? ಎಸ್, ಖಂಡಿತವಾಗಿ ಮಹಿಳೆಯರು ಕೂಡ ಸಾಕಷ್ಟು ಅನುಕೂಲವಾಗಿದೆ. ಸೊ ಈಗಾಗಲೇ ಬಡ ಹೆಣ್ಮಕ್ಳಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಯಿತು, ಅವ್ರಿಗೆ ದಿನನಿತ್ಯದ ಖರ್ಚುಗಳಿಗಾಯಿತು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಡಿಪೆಂಡ್ ಆಗೋದು ಬೇಕಾಗಿಲ್ಲ. ಸೊ ನಾವು ಅದು 2,000 ಏನು ಕೊಡ್ತಾ ಇದ್ದೀವಿ ಅದನ್ನೆಲ್ಲ ಅವ್ರಿಗೆ ಅನುಕೂಲ ಆಗಿದೆ. ಸೊ ಅದು ಕೈ ಹಿಡಿತದೆ ನಮಗೆ. ಸೊ ಈ ಹಿಂದೆ ನೀವು ಮತದಾನ ಮಾಡಿದ್ದಕ್ಕೂ ಈಗ ಅಭ್ಯರ್ಥಿ ಆದ ನಂತರ ಹಕ್ಕು ಚಲಾಯಿಸೋದಕ್ಕೂ ಏನು ಡಿಫ್ರೆನ್ಸ್ ಅನ್ಸುತ್ತೆ? ಫಸ್ಟ್ ತಂದೆಯವರು ಆ್ಯಸ್ ಅ ನಾರ್ಮಲ್ ಸಿಟಿಸನ್ ಆಗಿ ನಾನು ವೋಟ್ ಮಾಡಿದ್ದೆ. ಸೊ ಈಗ ಆ್ಯಸ್ ಅ ಕ್ಯಾಂಡಿಡೇಟ್ ಭಾಳ ಹೆಮ್ಮೆ ಅನಿಸುತ್ತೆ. ಇಷ್ಟೆಲ್ಲ ಓಡಾಡಿ ನಾನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ, ಅವ್ರ ಪರವಾಗಿ ನಾನು ಯಾವಾಗಲೂ ನಿಲ್ತೀನಂತ. ಸೊ ಖಂಡಿತವಾಗಿ ನಾವು ಮಾಡ್ತೀವಿ ಮತ್ತು ಭಾಳ ಹೆಮ್ಮೆ ಕೂಡ ಅನಿಸುತ್ತೆ. ನಮ್ಮ ಸಂವಿಧಾನ ಕೊಟ್ಟಿರೋ ಹಕ್ಕಿದು. ಸೊ ನಾನು ಅದನ್ನು ಪೂರ್ತಿ ಮಾಡಿದ್ದೀನಿ, ಚಲಾಯಿಸಿದ್ದೀನಿ ಅಂತ ಹೆಮ್ಮೆ ಇದೆ. ಸೊ ನೀವು ಗೆದ್ರೆ ಜನರಿಗೆ ಮೊದಲನೇದಾಗಿ ಕೊಡುವಂಥ ಆಶ್ವಾಸನೆ ಭರವಸೆ ಏನು? ಜನರಿಗೆ ಲೋಕಲ್ ಸಮಸ್ಯೆಗಳು ಏನಿದ್ದಾವೆ, ಮತ್ತು ರೈತರಿಗೆ ಜಾಸ್ತಿ ನೀರಿನ ಕಷ್ಟಗಳಿವೆ, ನೀರಾವರಿ ಯೋಜನೆಗಳಾಯಿತು, ಮತ್ತು ಉದ್ಯೋಗದಾಯಿತು, ಮತ್ತು ಸಾಕಷ್ಟು ಮಹಿಳೆಯರು ಕೂಡ ಅವ್ರ ಮನವಿ ಪತ್ರನೂ ಕೊಟ್ಟಿದ್ದಾರೆ, ನಮಗೇನಾದರೂ ಉದ್ಯೋಗ ಅವಕಾಶ ಮಾಡಿಕೊಡಿ ಅಂತ. ಸೊ ಅದನ್ನೂ ಕೂಡ ನಾವು ಮಾಡ್ತೀವಿ. ಸಣ್ಣ ಚಿಕ್ಕ ಪುಟ್ಟ ಬಿಸ್ನೆಸ್ಗಳಾಯಿತು, ಸೊ ಅವ್ರಿಗೆ ಸಪೋರ್ಟ್ ಆಗಿ ನಿಲ್ತೀವಿ. ಸೊ ಇದಿಷ್ಟು ಕೂಡ ಪ್ರಿಯಾಂಕಾ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅವಿರಜ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಚಿಕ್ಕೋಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.